ನಮಸ್ತೆ ಮಾಂತರಿಗಳೇ ನಮಸ್ಕಾರ. ಐಸ್ ಕ್ರೀಮ್ ಎಲ್ಲರಿಗೂ ಇಷ್ಟ ಅಲ್ವಾ? ಮಕ್ಕಳು ಮಾತ್ರ ಅಲ್ಲದೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಈ ಸರ್ತಿ ಬೇಸಿಗೆಯಲ್ಲಿ ಮನೆಯಲ್ಲೇ ತಯಾರಿಸಿ ನೋಡಿ. ಇವತ್ತು ಎಲ್ಲರೂ ಇಷ್ಟಪಡುವ ಒಂದು ಐಸ್ ಕ್ರೀಮ್ನ ವಿಧಾನದೊಂದಿಗೆ ಬಂದಿದ್ದೇನೆ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ಇವತ್ತು ತಯಾರಿಸೋಣ. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮೊದಲಿಗೆ ಶುಗರ್ ಕ್ಯಾರಮಲೈಸ್ಡ್ ಮಾಡಿಕೊಳ್ಬೇಕು. ಅದಕ್ಕೆ ಗ್ಯಾಸಲ್ಲೊಂದು ಪ್ಯಾನ್ ಇಟ್ಟುಕೊಂಡಿದ್ದೇನೆ. 1/4 ಕಪ್ಪಿನಷ್ಟು ಕ್ರಿಸ್ಟಲ್ ಶುಗರ್ ಹಾಕ್ಕೊಂಡಿದ್ದೇನೆ. ಇದೆಲ್ಲ ಕರಗಬೇಕು. ಮೀಡಿಯಂ ಫ್ಲೇಮಲ್ಲೇ ಎಲ್ಲ ಕರಗಿಸಿಕೊಳ್ಳಿ. ಫ್ಲೇಮ್ ಹೈಯಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. 3-4 ನಿಮಿಷದಲ್ಲೇ ಸಕ್ಕರೆ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಕರಗಿಕೊಳ್ತದೆ. ಇನ್ನು ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಕೂಡ ಚೆನ್ನಾಗಿ ಕರಗಬೇಕು. ಇದರಲ್ಲಿ ಬೆಣ್ಣೆ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಗೋಡಂಬಿ ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ನೆಲಕಡಲೆ ಕೂಡ ಹಾಕ್ಕೊಳ್ತೇನೆ. ನೆಲಕಡಲೆ ಹಾಕ್ಕೊಳ್ಳಿಕ್ಕೆ ಇಷ್ಟ ಇಲ್ಲದ್ರೆ ಗೋಡಂಬಿ ಮಾತ್ರ ಹಾಕ್ಕೊಳ್ಳಿ. ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. 1-2 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ಕೂಡಲೇ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಬಟರ್ ಪೇಪರ್ ಮೇಲೆ ಹರಡಿಕೊಳ್ಬೇಕು. ತೆಳುವಾಗಿ ಸ್ಪ್ರೆಡ್ ಮಾಡಿಕೊಳ್ತಾನೆ. ಬಟರ್ ಪೇಪರ್ ಇಲ್ಲದಿದ್ದರೆ ಸ್ಟೀಲ್ ಪ್ಲೇಟ್ ಮೇಲೆ ಹರಡಿಕೊಳ್ಳಿ. 15-20 ನಿಮಿಷ ಆದರೂ ಇದನ್ನು ಹಾಗೇ ಬಿಡಬೇಕು. ಇದು ಸಂಪೂರ್ಣವಾಗಿ ಆರಲಿ. ಆರಿದ ಮೇಲೆ ನೋಡಿ, ಇದು ಸುಲಭವಾಗಿ ಹೀಗೆ ಸಪ್ರೇಟ್ ಆಗ್ತದೆ. ನೋಡಲಿಕ್ಕೆ ನಿಮಗೆ ಚಿಕ್ಕಿಯಾಗಿ ಕಾಣ್ಬೋದು. ಕೈಯಲ್ಲೇ ಇದನ್ನು ತುಂಡು ಮಾಡಿಕೊಳ್ತಾನೆ. ಇನ್ನು ಇದನ್ನು ಪುಡಿ ಮಾಡಿಕೊಳ್ಬೇಕು. ಅದಕ್ಕೆ ನಾನು ಇದನ್ನು ಬಟರ್ ಪೇಪರಲ್ಲೇ ಈ ರೀತಿಯಾಗಿ ಸುತ್ತಿ ಕಲ್ಲಲ್ಲಿ ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಳ್ತಾನೆ. ನೋಡಿ, ಈ ರೀತಿಯಾಗಿ ಕಲ್ಲಲ್ಲಿ ಕುಟ್ಟಿದ್ರೆ ಸಾಕಾಗ್ತದೆ. ಕುಟಾಣಿಯಲ್ಲಿ ಬೇಕಾದ್ರೂ ಕುಟ್ಟಿಕೊಳ್ಬೋದು. ನೋಡಿ, ಈ ರೀತಿಯಾಗಿ ಪುಡಿ ಆದರೆ ಸಾಕು. ಇನ್ನೂ ಬೇಕಾದ್ರೂ ನೈಸ್ ಮಾಡಿಕೊಳ್ಬೋದು. ಈಗ ಇದನ್ನು ಪಕ್ಕಕ್ಕಿಟ್ಟು ಐಸ್ ಕ್ರೀಮಿಗೆ ತಯಾರಿ ಮಾಡಿಕೊಳ್ಳೋಣ. 1 ಕಪ್ಪಿನಷ್ಟು ಅಮೂಲ್ ಕ್ರೀಮ್ ತಗೊಂಡಿದ್ದೇನೆ. ಇದನ್ನು ಥಿಕ್ನೆಸ್ ಬರುವ ತನಕ ಬೀಟ್ ಮಾಡಿಕೊಳ್ಬೇಕು. ಎಲೆಕ್ಟ್ರಿಕ್ ಮಿಷನಲ್ಲಾದರೆ 2 ನಿಮಿಷ ಸಾಕಾಗ್ತದೆ. ಕೈಯಲ್ಲಾದರೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಬೋದು. ಈ ರೀತಿಯಾಗಿ ಆದಮೇಲೆ ಇದಕ್ಕೆ 1/3 ಮೆಷರ್ಮೆಂಟ್ ಕಪ್ಪಲ್ಲಿ ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡು ಪುನಃ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಳ್ತೇನೆ. ಇನ್ನು ಇದಕ್ಕೆ 3 ಡ್ರಾಪ್ಸ್ನಷ್ಟು ಯೆಲ್ಲೋ ಕಲರ್ ಹಾಕ್ಕೊಳ್ತೇನೆ. ಇದು ಆಪ್ಷನಲ್ಲ, ಇದ್ರೆ ಮಾತ್ರ ಹಾಕ್ಕೊಳ್ಳಿ. ಕಲರ್ ಎಲ್ಲ ಕಡೆ ಸ್ಪ್ರೆಡ್ ಆಗುವ ತನಕ ಬೀಟ್ ಮಾಡಿಕೊಳ್ಳೋಣ. ಹಾಗೆ 1 ಸ್ಪೂನ್ ಅಷ್ಟು ಬಟರ್ ಸ್ಕಾಚ್ ಎಸೆನ್ಸ್ ಹಾಕ್ಕೊಳ್ತಾನೆ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡೋ ಕಾರಣ ಇದನ್ನು ಹಾಕ್ಕೊಂಡ್ರೆ ಒಳ್ಳೆ ರುಚಿ. ಪುನಃ ಒಮ್ಮೆ ಅರ್ಧ ಸೆಕೆಂಡ್ ಬೀಟ್ ಮಾಡಿಕೊಂಡ್ರೆ ಸಾಕು. ಥಿಕ್ನೆಸ್ ಕರೆಕ್ಟ್ ಆಯಿತು. ಕೊನೆಯಲ್ಲಿ ತರಿತರಿಯಾಗಿ ಪುಡಿ ಮಾಡಿ ಇಟ್ಟುಕೊಂಡಿದ್ದ ಗೋಡಂಬಿ ಮತ್ತು ನೆಲಕಡಲೆ ಪೌಡರ್ ಹಾಕ್ಕೊಳ್ಳೋಣ. ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದಾನೆ. ಉಳಿದ ಅರ್ಧವನ್ನು ನಾನು ಗಾರ್ನಿಷಿಗೆ ಇಟ್ಟುಕೊಂಡಿದ್ದೇನೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದು ರೆಡಿ ಆಯಿತು. ಇದನ್ನೊಂದು ಕಂಟೈನರಿಗೆ ಹಾಕ್ಕೊಳ್ತೇನೆ. ಏರ್ ಟೈಟ್ ಕಂಟೈನರ್ ತಗೊಂಡ್ರೆ ಒಳ್ಳೆಯದು. ಪುನಃ ಮೇಲ್ಗಡೆ ನಾನು ಉಳಿದ ಕ್ಯಾಶ್ಯೂ ಪೌಡರನ್ನು ಸ್ಪ್ರಿಂಕಲ್ ಮಾಡಿಕೊಳ್ತೇನೆ. ಐಸ್ ಕ್ರಿಸ್ಟಲ್ ಆಗದಾಗೆ ನಾನು ಒಂದು ಅಲ್ಯೂಮಿನಿಯಂ ಶೀಟ್ ಕೂಡ ಹಾಕ್ಕೊಂಡು ಮುಚ್ಚಳ ಗಟ್ಟಿಯಾಗಿ ಮುಚ್ಚಿ ಫ್ರಿಜ್ಜಲ್ಲಿ ಓವರ್ ನೈಟ್ ಇಟ್ಟುಕೊಳ್ತೇನೆ. ಇಲ್ಲಾಂದರೆ 8 ಅವರ್ಸ್ ಇಟ್ಕೊಳ್ಬೇಕು. ಟೆಂಪರೇಚರ್ ಸೆಟ್ ಮಾಡಲಿಕ್ಕಾದರೆ -15 ಡಿಗ್ರಿ ಸೆಲ್ಸಿಯಸಲ್ಲಿ ಇಟ್ಟುಕೊಳ್ಳಿ. 8 ಅವರ್ಸ್ ನಂತರ ನಾನೀಗ ರೆಡಿಯಾದ ಐಸ್ ಕ್ರೀಮ್ ತೋರಿಸ್ತಾ ಇದ್ದೇನೆ. ನೋಡಿ, ಮಾರ್ಕೆಟಲ್ಲಿ ಸಿಕ್ಕುವ ಹಾಗೆ ಒಳ್ಳೆ ಕ್ರೀಮಿ ಟೆಕ್ಸ್ಚರಲ್ಲೇ ಬಂದಿದೆ. ರುಚಿಯಲ್ಲಿ ಅದಕ್ಕಿಂತಲೂ 1 ಕೈ ಮೇಲೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಸರ್ವ್ ಮಾಡೋಣ. ಒಮ್ಮೆ ಈ ರೀತಿಯಾಗಿ ಮನೆಯಲ್ಲೇ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡಿ ನೋಡಿ. ಆಮೇಲೆ ಹೊರಗಿಂದ ತರೋದನ್ನೇ ನೀವು ಮರಿತೀರಾ, ಅಷ್ಟು ರುಚಿ ಆಗ್ತದೆ. ತುಂಬ ಕಮ್ಮಿ ಸಾಮಗ್ರಿಗಳನ್ನು ಉಪಯೋಗಿಸಿ ಸುಲಭವಾಗಿ ಮಾಡ್ಬೋದು. ಈ ಸಮರಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ. ವಿಧಾನ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಲಿಕ್ಕೆ ಮರೆಯೋದಿಲ್ಲ ಅಲ್ವಾ? ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.